ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೊಸ ಚಾಪ್ಟರ್ ಶುರು ಮಾಡ್ತಿದ್ವಿ. ಚಾಪ್ಟರ್ 15. ಹರ್ಷಿತಾ ಸನ್, ಈ ಸೆಂಟೆನ್ಸ್ನ ಓದ್ತೀರಾ? ಫೋಟೋವನ್ನು ತೆಗಿತೀನಿ. ಹಾಂ, ಎಲ್ಲ ಓದ್ಬೇಕಾಗುತ್ತೆ. ಹಾಂ ಹಾಂ 3 ಫೋಟೋವನ್ನು ತೆಗೆದ್ರು. ಓಕೆನಾ? ಹಾಂ ಫೋಟೋವನ್ನು ಕುಡ್ದು. ತೆಗಿಕೂಡ್ದು ಅಲ್ವಾ? ಸೊ ಈ 3 ಕನ್ನಡದಲ್ಲಿ ಕೇಳಿದಿರ ಅಲ್ವಾ? ಆಮೇಲೆ ಈ ಸೆಂಟೆನ್ಸು ಫೋಟೋನು ತೆಗಿತೀನಿ, ಇದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಇಲ್ಲಿ ಜಾಪನೀಸಲ್ಲಿ ಹೇಳ್ಬೋದಾ? ಶಶಿನ್ ಓ ತೊರಿಮಸ್. ಸೂಪರ್, ಶಶಿನ್ ಓ ತೊರಿಮಸ್. ನೈಸ್. ಫೋಟೋನು ತೆಗಿತೀನಿ. ಆದರೆ ಇವೆರಡು ಸೆಂಟೆನ್ಸು ಗೊತ್ತಿಲ್ಲಲ್ಲ? ಫೋಟೋವನ್ನು ತೆಗೆದ್ರು ಓಕೆನಾ? ಇಲ್ಲ, ನೋಡಿಲ್ಲ ಅನಿಸುತ್ತೆ. ಇದು ಮತ್ತು ಇದು ನೋಡಿಲ್ಲ. ಸೊ ಇಲ್ಲಿ ಏನು ಚೇಂಜ್ ಆಗ್ತಿದೆ ಸೆಂಟೆನ್ಸಲ್ಲಿ? ನೌನ್, ವರ್ಬ್, ಅಡ್ಜೆಕ್ಟಿವ್. ಇದು ವರ್ಬ್ ಅಲ್ವಾ? ಇಲ್ಲೂ ಅಷ್ಟೇ ವರ್ಬು. ತೆಗಿತೀನಿ ಇದ್ದಿದ್ದು ತೆಗೆದ್ರು ಓಕೆನಾ ಆಯಿತು, ತೆಗಿತೀನಿ ಇದ್ದಿದ್ದು ತೆಗಿಕೂಡ್ದು ಅಂತ ಆಯಿತು. ಸೇಮ್ ಹೋದ ಚಾಪ್ಟರ್ ಥರನೇ. ಚಾಪ್ಟರ್ 14 ಶಿಮಸ್ ಅಂದರೆ ಮಾಡ್ತೀನಿ. ಹೋದ ಚಾಪ್ಟ್ರಲ್ಲಿ ಏನು ನೋಡಿದ್ವಿ? ರಿಕ್ವೆಸ್ಟ್ ಮಾಡೋದನ್ನ ನೋಡಿದ್ವಿ. ತೇ ಫಾರ್ಮ್ಸ್ ಯೂಸ್ ಮಾಡಿ. ಶಿತೆ ಕುದ ಸೈ ಮಾಡಿ, ಶಿತೇಮಾಸ್ ಮಾಡ್ತಾಯಿದ್ದೀನಿ. ತೇ ಫಾರ್ಮ್ಸ್. ಇಲ್ಲೂ ತೇ ಫಾರ್ಮ್ನ ಕಲಿತೀವಿ, ಆದರೆ ಬೇರೆ ಥರ. ಯಾವ ಥರ ಅಂದರೆ, ತೆಗೆದ್ರು ಓಕೆನಾ? ಏನು ಶಿತೆಮೋ ಈ ಡೆಸ್ಕಾ ಅನ್ನೋದು. ಶಿತೆಮೋ ಈ ಡೆಸ್ಕಾ, ಮಾಡಿದ್ರು ಓಕೆನಾ, ಮಾಡಿದ್ರು ಪರವಾಗಿಲ್ವಾ ಅಂತ. ನೆಕ್ಸ್ಟು ತೆಗಿಕೂಡ್ದು. ಶಿತೆವಾ ಇಕೆಮಸೇನ್. ಇಲ್ಲಿ ಈ 2 ಫಾರ್ಮ್ನ ನೋಡ್ತೀವಿ. ರೂಲ್ಸು ಸೇಮೇ. ವರ್ಬ್ 1, ವರ್ಬ್ 2, ವರ್ಬ್ 3 ಐಡೆಂಟಿಫೈ ಮಾಡೋದು, ಮಸು ತೆಗಿಯೋದು, ತೇಕುದ ಸಾಯ್ತರ, ತೆಮೋ ಈ ಡೆಸ್ಕಾ, ತೆವ ಇಕೆಮಸೇನ್ ಅನ್ನೋದನ್ನ ಹಾಕೋದು ಅಷ್ಟೇ. ಸೊ ಇಲ್ಲಿ ಯಾವ ಸಂದರ್ಭದಲ್ಲಿ ಇವೆರಡನ್ನ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಈಗ ನೀವು ಜ್ಯುವೆಲ್ರಿ ಶಾಪಲ್ಲಿದ್ದೀರಾ, ನೆಕ್ಲೆಸ್ ಇಷ್ಟ ಆಗುತ್ತೆ, ನೀವು ಸಂಬಂಧಿಕರಿಗೆ ಫೋಟೋ ತೆಗೆದು ಕಳಿಸ್ಬೇಕು. ಅದರಲ್ಲಿ ಏನಿರುತ್ತೆ ರೂಲ್ಸು? ತೆಗಿಕೂಡ್ದು ಅಂತ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಬಳಸೋ ಎಕ್ಸ್ಪ್ರೆಷನ್, ಗ್ರಾಮರ್ ಇದು. ಶಿತೆವಾ ಇಕೆಮಸೇನ್. ಆಮೇಲೆ ಈಗ ನೀವು ಅಲ್ಲಿದ್ದೀರಾ, ನಿಮಗೆ ಆ ರೂಲ್ಸ್ ಗೊತ್ತಿಲ್ಲ, ಏನು ಮಾಡ್ತೀರಾ? ಕೇಳ್ತೀರಾ, ತೆಗೆದ್ರು ಓಕೆನಾ, ತೆಗೆದ್ರು ಪರವಾಗಿಲ್ವಾ ಅಂತ. ಅವಾಗ ಏನು ಮಾಡ್ತಾರೆ? ಶಿತೆಮೋ ಈ ಡೆಸ್ಕಾ ಅಂತ. ಸೊ ಈ ಸಂದರ್ಭದಲ್ಲಿ ಇವೆರಡು ಬರ್ತವೆ. ಅಂದರೆ ಒಂಥರ ಪರ್ಮಿಷನ್ ಕೇಳೋದು. ಪರ್ಮಿಷನ್. ಹೋದ ಚಾಪ್ಟ್ರಲ್ಲೂ ಪರ್ಮಿಷನ್ದು ಕಲ್ತ್ವಿ, ಮಶೋಕ ಅಂತ. ಆದರೆ ಆ ಸಂದರ್ಭ ಬೇರೆ, ಈ ಸಂದರ್ಭ ಬೇರೆ. ಇಲ್ಲಿ ರೂಲ್ಸ್ ಬರುತ್ತೆ, ಆ ಜಾಗದ ರೂಲ್ಸು, ಆ ದೇಶದ ರೂಲ್ಸು. ಆವಾಗ ನಾವು ಇದನ್ನು ಬಳಸ್ತೀವಿ. ಶಿತೆಮೋ ಈ ಡೆಸ್ಕಾ, ಮಾಡಿದ್ರು ಓಕೆನಾ, ಮಾಡಿದ್ರು ಪರವಾಗಿಲ್ವಾ. ಶಿತೆವಾ ಇಕೆಮಸೇನ್, ಮಾಡಿಕೂಡ್ದು. ಎಸ್. ಹಾಂ, ಸಾಗರ್ ಸರ್, ಶಶಿನೋ ತೊರಿಮಸ್. ಆಮೇಲೆ ಅಂದರೆ ಶಶಿನೋ ತೊರಿಮಸ್, ಫೋಟೋನ ತೆಗಿತೀನಿ. ಈಗ ನಿಮಗೆ ರೂಲ್ಸ್ ಹೇಳಿದೆ, ಶಿತೆಮೋ ಈ ಡೆಸ್ಕಾ ಅಂತ. ಅದನ್ನು ಇಲ್ಲ ಅಪ್ಲೈ ಮಾಡ್ಬೋದಾ? ಹಾಂ, ನೈಸ್. ತೊತ್ತೆಮೋ ಈ ಡೆಸ್ಕಾ ಅರ್ಥ? ಓಕೆನಾ ಅಂತ. ಎಸ್. ತೆಗಿಬೋದಾ? ತೆಗೆದ್ರು ಓಕೆನಾ, ತೆಗೆದ್ರು ಪರವಾಗಿಲ್ವಾ
ಯಾಕಂದರೆ ನೀವು ಅಲ್ಲಿ ಜ್ಯುವೆಲ್ಲರಿ ಶಾಪಲ್ಲಿ ಇದ್ದೀರಾ, ತೆಗಿಬಾರ್ದು ಆ್ಯಕ್ಚುಲಿ. ಅವು ನಾನೇನಂತೀನಿ, ತೊತ್ತೆವ ಇಕೆಮಸೆ, ತೊತ್ತೆವ ಇಕೆಮಸೆ. ನೋಡಿ, ಹೋ ಚಾಪ್ಟರ್ ಥರನೇ ರೂಲ್ಸ್ ಅಂತ ಬಂದರೆ ಅಲ್ವಾ, ಏನೋ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಅಷ್ಟೇ. ತೆಮೋ ಈ ಡೆಸ್ಕ ತೆವ ಇಕೆಮಸೆ ಅಷ್ಟೇ. ಈ ಚಾಪ್ಟ್ರಲ್ಲಿ ಅಷ್ಟೇ. ಪರ್ಮಿಷನ್ ಕೇಳೋದು, ಆಮೇಲೆ ಪ್ರಾಹಿಬಿಟ್ ಮಾಡೋದು, ನಿರ್ಬಂಧನೆ ಮಾಡೋದು, ಇವೆರಡನ್ನ ಈ ಚಾಪ್ಟರ್ ನೋಡ್ತೀವಿ. ಎಸ್, ಅದೇ ಇಲ್ಲಿ ಬರ್ದಿರೋದು. ಎಸ್, ಫೋಟೋನು ತೆಗಿತೀನಿ. ಶಶಿನೋ ತೊರಿಮಸ್, ಫೋಟೋನು ತೆಗೆದ್ರು ಓಕೆನಾ. ಶಶಿನೋ ತೊತ್ತೆಮೋ ಈ ಡೆಸ್ಕ, ಫೋಟೋವನ್ನು ತೆಗಿಕೂಡ್ದು. ಶಶಿನೋ ತೊತ್ತೆವ ಇಕೆಮಸೆನ್, ಯಾಕಂದರೆ ರೂಲ್ಸು, ಆ ಜಾಗದ ರೂಲ್ಸು, ತೆಗಿಕೂಡ್ದು ಅಷ್ಟೆ. ಹೈ, ಗ್ರಾಮರ್ ಅರ್ಥ ಆಗಿದೆ ಅನ್ಕೊತೀನಿ. ಈಗ ನೆಕ್ಸ್ಟ್ ವೊಕ್ಯಾಬ್ಯುಲರಿ ಯಾರು ಓದ್ತೀರಾ? ಚೈತ್ರ ಸರ್. ಹೈ. ಹಾಕೋದು. ಹಾಂ, ಹಾಕೋದು ಅನ್ನೋದಕ್ಕಿಂತ ಇಡ್ತೀನಿ. ಒಕಿಮಾಸ್ ಇಡ್ತೀನಿ. ಪ್ಲೇಟ್ ಇಡೋದು, ಲಗೇಜ್ ಇಡೋದು, ಅದು ಒಕಿಮಾಸ್ ಇಡ್ತೀನಿ. ತುಕುರಿಮಾಸ್ ಪ್ರಿಪೇರ್ ಮಾಡೋದು, ತಯಾರಿಸೋದು. ಎಸ್. ಉರಿಮಾಸ್ ಹಾಂ, ಏನಾದರೂ ಮಾರಾಟ ಮಾಡೋದು. ಮಾಡೋದು. ಓಕೆ, ಬಟ್ ನಾವು ಅದೇ ಮಸು ಅಂತ ಬಂದಿದ್ದಲ್ವಾ, ಮಾಡ್ತೀವಿ ಅಂತ ಕರೆಯೋಣ. ಮಾರಾಟ ಮಾಡ್ತೀನಿ, ಸೆಲ್ ಮಾಡ್ತೀನಿ. ಶಿರಿಮಾಸ್ ಹಾಂ, ಗೊತ್ತಿರೋದು. ಅಲ್ಲ, ಫ್ಯೂಚರ್ನಲ್ಲಿ ಹೇಳ್ತಿರೋದು. ಸಿನಿಮಸ್ ಗೊತ್ತಾಗುತ್ತೆ. ಇಲ್ಲ, ಗೊತ್ತು ಮಾಡ್ಕೊತೀನಿ, ಇಲ್ಲ ತಿಳ್ಕೊತೀನಿ. ಹಾಂ, ಗೊತ್ತು ಮಾಡ್ಕೊತೀನಿ. ಎಸ್, ಶಿರಿಮಾಸ್. ಸುಮಿಮಾಸ್ ಹಾಂ, ಅಲ್ಲಿ ಇರೋದು. ಎಸ್, ವಾಸ ಮಾಡ್ತೀನಿ ಅಂದರೆ ವಾಸ ಮಾಡ್ತೀನಿ. ಇರ್ತೀನಿ ಬೇಡ, ಇರ್ತೀನಿಗೆ ಇಮಸ್ ಅಂತಿದೆ. ಸುಮಿಮಸ್ ಅಂದರೆ ವಾಸ ಮಾಡ್ತೀನಿ. ಇಲ್ಲಿ ವಾಸ ಮಾಡೋದು. ಎಸ್, ಇಮಸ್ ಬೇರೆ, ಸುಮಿಮಸ್ ಬೇರೆ. ಇಮಸ್ ಅಂದರೆ ಅಲ್ಲಿದ್ದೀರಾ ಅಷ್ಟೇ. ಇದು ಹಾಂ, ಕೆಂಕ್ಯೂಶಿಮಸ್. ರಿಸರ್ಚ್ ಮಾಡೋದು. ರಿಸರ್ಚ್ ಮಾಡ್ತೀನಿ. ನೈಸ್. ಹೌದು, ಇವೆಲ್ಲ ಏನು? ಇವೆಲ್ಲ ಏನು? ಇದೆಲ್ಲ ಗ್ರೂಪ್ 1. ಇದು ಗ್ರೂಪ್ 1, ಇದು ಗ್ರೂಪ್ 3 ಇದೆ. ಅಂದರೆ ನಾವು ವರ್ಬ ಅಡ್ಜೆಕ್ಟಿವ್. ಇದೆಲ್ಲ ವರ್ಬ್. ಎಸ್, ವರ್ಬ್ ಎಸ್, ವರ್ಬ್ ಕ್ರಿಯಾಪದ ನೋಡ್ತೀವಿ ಈ ಚಾಪ್ಟರಲ್ಲಿ. ಕ್ರಿಯಾಪದ ಬರುತ್ತೆ. ನೆಕ್ಸ್ಟ್ ಹೈ, ಹರ್ಷಿತಾ ಸರ್. ನೋಡಿ ಎಸ್, ಶಿರಿಯೋ ಅಂದರೆ ಮೆಟೀರಿಯಲ್. ಅಂದರೆ ಯಾವ ಮೆಟೀರಿಯಲ್ ಗೊತ್ತಾ? ಮೆಟೀರಿಯಲ್ಸ್ ಓದೋದು ಅನ್ಸುತ್ತೆ, ಡೇಟಾ ಅಂತಿದೆ. ಹೌದು. ಈಗ ಯಾವುದದು ಮಿನ್ನ ನೀವು ಬುಕ್ ಇದೆಯಲ್ಲ, ಅದನ್ನು ಮೆಟೀರಿಯಲ್ ಅಂತ ಹೇಳ್ಬೋದು. ನಾವು ಎಜುಕೇಷನಿಗೆ ಬಳಸ್ತಾ ಇದ್ದೀವಿ. ಡಾಕ್ಯುಮೆಂಟ್. ಎಸ್. ಕತರೋಗು. ಎಸ್, ಕಥಕನ, ಕ್ಯಾಟಲಾಗ್. ಸೊ ಕ್ಯಾಟಲಾಗಿಂದ ಬಂದಿದೆ ಆ ವರ್ಡ್, ಕತರೋಗು. ಜಿಕೋಕುಯೋ. ಎಸ್, ಜಿಕೋಕುಹ್ಯೋ. ಅಂದರೆ ಟೈಮ್ ಟೇಬಲ್. ಫುಕು ಬಟ್ಟೆ. ಬೀನಾ. ಎಸ್, ಸೇಹಿನ್ ಅಂದರೆ ಪ್ರಾಡಕ್ಟ್ಸ್, ಯಾವ್ದಾರ ಇರಲಿ ಪ್ರಾಡಕ್ಟ್, ಕಾಸ್ಮೆಟಿಕ್ ಪ್ರಾಡಕ್ಟು.
ಸೋಫುತೋ. ಎಸ್, ಸಾಫ್ಟೋಗೆ ಅದೇ ಸೋಫುತೋ. ಇಲ್ಲಿಂದ ಈ ವರ್ಡಿಂದ ಬಂದಿರೋದು. ಸಾಫ್ಟ್ವೇರಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸಾಫ್ಟೋ ಅಂದರು. ದೆನ್ಶಿ ಜಿಯೋ ಜಿಶೋ. ಇದು ನಿಮಗೆ ಗೊತ್ತಿರೋದೇ ವರ್ಡ್ ಇದು, ಜಿಶೋ. ಜಿಶೋ. ಏನು ಹೇಳಿ? ಜಿಶೋ ಜಿಶೋ. ಅರ್ಥ ಗೊತ್ತಾ? ಜಿಶೋ ಅಂದರೆ ಬರೀ ಜಿಶೋ ಅಂದರೆ ಡಿಕ್ಷನರಿ. ಎಂಥ ಡಿಕ್ಷನರಿ ಇದು? ದೆನ್ಶಿ ಜಿಶೋ ದೆನ್ಶಿ ಜಿಶೋ ಅಂದರೆ ಡಿಜಿಟಲ್ ಡಿಕ್ಷನರಿ. ನಿಮ್ಮ ಮೊಬೈಲಲ್ಲಿ ಇದೆಯಲ್ಲ ಡಿಕ್ಷನರಿ, ನಿಮಗೆ ಅದೇ ತಗೋಬೋದು ಅನ್ನೋ ಜಾಪನೀಸ್ ಡಿಕ್ಷನರಿ ಇದೆ, ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಭಾಳ ಉಪಯೋಗಕ್ಕೆ ಬರುತ್ತೆ. ಒಂದು ಸರಿ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಯಾವುದು ಕಂಡ್ರೆ? ತಕಾಬೋತೋ. ಲಿಂಕ್ ಕಳಿಸ್ತೀನಿ ಆಮೇಲೆ ಗ್ರೂಪಲ್ಲಿ, ಅದು ಇನ್ಸ್ಟಾಲ್ ಮಾಡಿ ಡಿಕ್ಷನರಿ. ಅದನ್ನು ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಮುಂದೆ. ಅದನ್ನು ಡಿಜಿಟಲ್ ಡಿಕ್ಷನರಿ ಅಂತಾರೆ. ಇವರು ದೆನ್ಶಿ ಮಾಡಿಲ್ಲ, ಬೆಂಕಿ ಮಾಡಿಲ್ಲ. ದೆನ್ಶಿ ಮಾಡಿದ್ದಾರೆ, ಹೌದು. ಬೆಂಕಿ ಅಲ್ಲ. ಎಸ್. ನೆಕ್ಸ್ಟ್. ಓಕೆ, ಸಾರಿ, ನಿಮ್ದು ಆಯ್ತಲ್ಲ. ನೆಕ್ಸ್ಟ್ ಸಾಗರ್ ಸರ್. ಕೇಜಾಯ್. ನೈಸ್. ಎಕಾನಮಿ, ಆರ್ಥಿಕತೆ. ಇಲ್ಲ, ಎಕಾನಮಿ. ಶಿಯಾಕುಶೋ, ಮುನ್ಸಿಪಾಲ್ಟಿ ಆಫೀಸ್. ಹೋಗಿದ್ರೆ ಯಾವ ಥರ? ಅದೇ ಅದು. ಇನಿಸಲಿ. ಎಸ್, ಖೋ. ಕರೆಕ್ಟ್ ಹೇಳಿದ್ರಲ್ಲ. ಖೋ ಅಂದರೆ ಹೈಸ್ಕೂಲು. ಹೈಶಾ, ಹಲ್ ಡಾಕ್ಟ್ರು. ಎಸ್, ದೊಕುಶಿನ್. ಎಸ್, ದೊಕ್ಷಿನ್ ಅಂದರೆ ನೀವೇ ನಿಮ್ಗಳನ್ನ ದೊಕ್ಷಿನ್ ಅಂತಾರೆ. ಸಿಮಸ್ ಅಂದರೆ ಸಾರಿ, ಗೊತ್ತಿಲ್ಲ. ಎಸ್, ನೈಸ್. ವೊಕ್ಯಾಬ್ಯುಲರಿ ಯಾವುದ್ರ ಬಗ್ಗೆ ಜಾಸ್ತಿ? ವೊಕ್ಯಾಬ್ಯುಲರಿ ವರ್ಬ್ ಬಗ್ಗೆ, ಆಮೇಲೆ ನೌನ್ ಬಗ್ಗೆ. ಸೊ ಅದ್ರ ಬಗ್ಗೆನೇ ಇರುತ್ತೆ ವಾಕ್ಯಗಳು. ನೋಡೋಣ ಬನ್ನಿ. ಹತ್ತಿರ ಫಸ್ಟು ಚೈತ್ರಸಾಂಗ್. ಶಶನ್ ಓರ್ ತೊತ್ತೆಮೋ ಈದೆಸ್. ಅರ್ಥ? ಫೋಟೋವನ್ನು ತೊತ್ತೆಮೋ ಈದೆಸ್. ಒತ್ತೇಳ್ಬೇಕು. ತೊತ್ತೆಮೋ ತೆಗಿಬಹುದು ಅಥವಾ ತೆಗೆಯೋದಕ್ಕೆ ಓಕೆ. ತೆಗೆದ್ರು ಓಕೆ, ತೆಗೆದ್ರು ಪರವಾಗಿಲ್ಲ. ತೆಗೆಯೋದಕ್ಕೆ ಓಕೆ. ಓಕೆ, ತೆಗೆಯೋದಕ್ಕೆ ಬೇಡ, ತೆಗೆದ್ರು ಓಕೆ ಅಂತ ನೋಡ. ತೆಗೆದ್ರು ಓಕೆ. ಶಶಿನೋ ತೊತ್ತೆಮೋ ಈದೆಸ್. ಶಶಿನ್ ಫೋಟೋನ ತೆಗೆದ್ರು ಓಕೆ. ನೆಕ್ಸ್ಟ್. ಸಂತೋಷು ಸಾನ್ವಾ ಪಸೋಕಾನ್ ಓ ಮೊತ್ತೆ ಇಮಾಸ್. ಅರ್ಥ? ಸಂತೋಷು ಕಂಪ್ಯೂಟರ್ ಅನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಈಗ ಮೊಚ್ಚಿಮಸ್ ಅಂದರೆ ನಿಮಗೆ ಗೊತ್ತು, ಹಿಡ್ಕೊಳೋದು. ಮೊಚ್ಚಿಮಸ್ ಅಂದರೆ ಹಿಡ್ಕೊತೀನಿ ಅಲ್ವಾ? ಇಲ್ಲಿ ಅರ್ಥ ಏನು ಗೊತ್ತಾ? ಹಿಡ್ಕೊತೀನಿನೂ ಆಗುತ್ತೆ, ಹೊಂದಿದ್ದೀನಿ ಅಂತಲೂ ಆಗುತ್ತೆ. ಅಂದರೆ ಇವ್ರ ಹತ್ರ ಲ್ಯಾಪ್ಟಾಪ್ ಇದೆ ಅಂತ. ಸಂತೋಷ್ ಸಾನ್ವಾ ಪಸೋಕೋವೋ ಮೊತ್ತೆ ಮಸ್ ಹಿಂಗಾದ್ರೆ ಹೇಳ್ಬೋದು. ಇಲ್ಲಾಂದರೆ ಇವ್ರ ಹತ್ರ ಲ್ಯಾಪ್ಟಾಪ್ ಇದೆ. ಇನ್ನೊಂದು ವರ್ಬ್ ಉಪಯೋಗಿಸ್ಬೋದು. ಯಾವ್ದು ಹೇಳಿ? ಅರಿಮಸ್ ಹೇಳ್ಬೋದಾ? ಇದೆ. ಸಂತೋಷ ಸಾನ್ವಾ ಪಸಕಾನ್ಗ ಅರಿಮಸ್. ಸೂಪರ್ ನೋಡಿ, ಸಿಂಪಲ್ ಆಗಿ ಹೇಳಿದ್ರಿ. ಎಸ್, ಸಂತೋಷ್ ಸಾನ್ವಾ ಪಸಕೋಂಗ ಅರಿಮಸ್. ಅವ್ರ ಹತ್ರ ಲ್ಯಾಪ್ಟಾಪ್ ಇದೆ, ಅದೇ ಇದು ಅರ್ಥ. ಇದೇನು ಅಂತೀವಿ ನಾವು ಕನ್ನಡದಲ್ಲಿ, ಇವರು ಹೊಂದಿದ್ದಾರೆ ಅಂತ ಅಂತೀವಿ ಅಲ್ವಾ? ಸೊ ಅವ್ರು ಮೊಚ್ಚಿಮಸ್ ಎರಡು ಅರ್ಥ ಇದೆ. ಒಂದು ಹಿಡ್ಕೊತೀನಿ, ಇನ್ನೊಂದು ಹೊಂದಿದ್ದೀನಿ. ನೈಸ್. ಸೊ ಇದು ಹೋದ ಚಾಪ್ಟರ್ದು ಫಾರ್ಮುಲಾ ತೆ ಇಮಸ್. ನೆಕ್ಸ್ಟ್ ಹರ್ಷಿತಾ ಸರ್. ಕತರೋಗು ಓ
ಮರ ಮುರಾತ್ತೆಮೋ ಹಾಂ ಈ ದೇಸ್ಕಾ ಎಸ್. ಏನು ಅರ್ಥ ಆಯ್ತಾ? ಕೊನೋ ಕ್ಯಾಟಲಾಗ್ ಈ ಕ್ಯಾಟಲಾಗನ್ನು ಮೊರ ಇದು ಇದು ಕ್ರಿಯಾಪದ ಅಂತ ಗೊತ್ತಾಯ್ತಾ? ಹಾಂ ಕ್ರಿಯಾ ಹಾಂ ಗೊತ್ತಾಯ್ತು. ಅವ್ರಿಗೆ ಗೊತ್ತಾಯ್ತು. ಯಾವ್ದು ಹೇಳಿ? ಮಸು ಫಾರ್ಮ್ ಹೇಳಿದಿರೋದು. ಮೊರಾಯಿಮಸ್. ಓ ನೈಸ್, ಮೊರಾಯಿಮಸ್. ಎಸ್, ಮೊರಾಯಿಮಸ್. ಓಕೆ, ನಿಮಗೆ ಗೊತ್ತಾಯಿತು. ಮೊರಾಯಿಮಸ್ ಅಂದರೆ ಸ್ವೀಕರಿಸ್ತೀನಿ. ಈ ಕ್ಯಾಟಲಾಗ್ ಅನ್ನು ಹಾಂ, ತೆಮೋ ಈ ದೇಸ್ಕ. ತಗೊಂಡ್ರು ಓಕೆನಾ? ಹಾಂ, ಅದೇ ಅರ್ಥ ನೋಡಿ. ಎಸ್, ನೀವೊಂದು ಯಾವ ಶಾಪಿಗೆ ಹೋಗಿರ್ತೀರ, ಕಾರ್ ಶೋರೂಮಿಗೆ ಹೋಗಿರ್ತೀರ, ಕಾರ್ದು ಕ್ಯಾಟಲಾಗ್ ಇರುತ್ತೆ, ಕೇಳ್ತೀರಾ ಪರ್ಮಿಷನು, ಇದನ್ನು ತೊಗೊಬೋದಾ, ಸ್ವೀಕರಿಸ್ಬೋದಾ? ಅದಕ್ಕೆ ಹೇಳ್ತೀನಿ ನಾನು, ಈ ದೆಸಿಯೋ ದೋಸೋ, ಇದು ಗೊತ್ತಿರೋದೆ ನಿಮಗೆ ಅಲ್ಲ. ಓಕೆ ಓಕೆ ತೊಗೊಳ್ಳಿ. ನೆಕ್ಸ್ಟ್. ಕೊನೋ ಜಿಶೋ ಹ್ಞೂ ಕರಿತೆಮೋ ಈ ಒತ್ತೇಳ್ಬಾರ್ದು. ದೇಸ್ಕ ಕರಿತೆಮೋ ಹಾಂ ಈ ದೇಸ್ಕ ಹಾಂ, ಕರಿಮಸ್. ಕರಿಮಸ್. ಎಸ್, ಇದು ನೋಡಿ, ಇದು ಕರಿಮಸ್ಸು ರೀ ಇದೆ, ಗ್ರೂಪನ್ನು ಒತ್ತು ಹೇಳಬೇಕಿತ್ತು ಅಲ್ವಾ? ಕತ್ತೆಮೋ ಈ ದೇಸ್ಕಂತ ಆಗಬೇಕಿತ್ತಲ್ವಾ? ಕರಿ ಹಾಂ ಕತ್ತೆ ಹಾಂ, ಕತ್ತೆ ಆಗಬೇಕಿತ್ತು. ಕತ್ತೆ ಆಗಬೇಕಿತ್ತು ನೋಡಿ. ಆದರೆ ಇದು ಎಕ್ಸೆಪ್ಷನ್. ಕರಿಮಸ್ ಬಾರೋ ಮಾಡ್ತೀನಿ ಅನ್ನೋದು ಎಕ್ಸೆಪ್ಷನ್ ವರ್ಬು. ಒಂದು ಕಡೆ ಬರ್ದಿರ್ಕೊಂಡು ನೆನ್ಪಿಡ್ಕೊಬೇಕು. ಈ ಥರ ಒತ್ತಕ್ಷರ ಆಗಲ್ಲ. ಇದು ಗ್ರೂಪ್ 2 ಆಗುತ್ತೆ. ಮಸು ತೆಗೆಯೋದು ಸಿಂಪಲ್ಲಾಗಿ ತೆಮೋ ತೆಮೋ ಈ ದೇಸ್ಕ ಹಾಕೋದು ಅಷ್ಟೇ. ಫಾರ್ಮ್ಸ್ ಹಾಕೋದು. ಕತ್ತೆ ಆಗಲ್ಲ. ಗ್ರೂಪ್ 2 ಆಗುತ್ತೆ. ಸಿಂಪಲಾಗಿ ಗ್ರೂಪ್ 2 ಆಗುತ್ತೆ ಅಂತ ಅಷ್ಟು ಅನ್ಕೊಬೇಕು. ಗ್ರೂಪ್ 1 ಅಲ್ಲ, ಗ್ರೂಪ್ 2 ಅನ್ಕೊಬೇಕು. ಹಾಂ, ಕೊನೋ ಜಿಶೋ ಜಿಶೋವು ಕರಿತೆಮೋ ಈ ದೇಸ್ಕ. ಹಾಂ, ಈ ಡಿಕ್ಷನರಿಯನ್ನು ಬಾರೋ ಮಾಡ್ಕೊಂಡ್ಲ. ಇಲ್ಲ ಮಾಡಿದ್ರು ಓಕೆನಾ? ಮಾಡಿದ್ರು ಓಕೆನಾ? ಮಾಡಿದ್ರು ಓಕೆನಾ? ಹಾಂ, ಬಾರೋ ಮಾಡಿದ್ರು ಓಕೆನಾ? ಅದಕ್ಕೆ ಹೇಳ್ತೀನಿ ನಾನು, ಸುಮಿಮಸೆ ಚೊತ್ತೋ ಇಮಾತ್ಸ್ ಕತ್ತೆ ಮಾಸ್ ಸಾರಿ ಸ್ವಲ್ಪ ಅಂತಂದು ಈಗ ಹಾಂ ಸ್ಕತ್ತೆ ಮಾಸ್ ಗೊತ್ತಾಯ್ತು. ಮಸಫಾಮ್ ಹೇಳಿ. ಹಾಂ ನೋಡಿ, ಚೂಕ ಒತ್ತಕ್ಷರ ಅಂದರೆ ಚಿ ರಿ ಈ ಮೂರಲ್ಲಿ ಯಾವ್ದಾರು ಆಗುತ್ತೆ. ಹಾಂ ಓಕೆ, ಚೂಕಾಯಿ ಮಸ್, ಸ್ಕೈ ಮಸ್. ಹಾಂ, ಸ್ಕೈ ಮಸ್ ಅಂದರೆ ಬಳಸ್ತೀನಿ. ಸೊ ಇಲ್ಲಿ ಸ್ಕತ್ತೈ ಮಸ್ ಚಾಪ್ಟರ್ದು ಏನೋ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ? ಬಳಸ್ತಾ ಇದ್ದೀನಿ ಅಷ್ಟೇ. ಇಮ ಸ್ಕತ್ತೈ ಮಸ್. ಸೊ ಅವನು ಡಿಕ್ಷನರಿನ ಬಳಸ್ತಾ ಇದ್ದಾನೆ. ಈಗ ಬಾರ ಮಾಡೋಕ್ಕಾಗಲ್ಲ. ಹಾಂ, ನೆಕ್ಸ್ಟ್ ಸಾಗರ್ ಸನ್. ಕೊಕೋದೆ ಅಸೊಂದೇವ ಇಕೆ ಮಸೇನ್. ಹಾಂ, ಏನಂತೆ? ಇಲ್ಲಿ ಆಟ ಆಡಕೂಡ್ದು. ಹಾಂ, ಆಟ ಆಡ್ಕೂಡ್ದು. ಓ ಮೇ ಬಿ ಇದು ಯಾವ ಜಾಗನಪ್ಪ? ಎಲ್ಲೋ ಒಂದು ಜಾಗ. ಎಲ್ಲ ಆಟ ಆಡಬಾರ್ದು, ಆಫೀಸ್ ಮುಂದೆ ಆಟ ಆಡಬಾರ್ದು ಅನ್ಬೋದು, ಯಾವ್ದಾರ ಮನೆ ಮುಂದೆ ಆಟ ಆಡಬಾರ್ದು ಅನ್ಬೋದು. ಎಸ್, ಆಟ ಆಡಕೂಡ್ದು. ಸೊ ಇದು ಮಸು ಬರಬೇಡಿ. ಮಸು ಬರಬೇಡಿ ಇದ್ರದ್ದು ಅಸೋಬಿ ಮಸ್ ನೋಡಿ, ಅಲ್ಲಿಂದ ಬಂತಿದ್ದು, ಅಲ್ಲಿಂದ ಬಂತು. ಎಸ್, ಅಸೊಂದೇವ ಏಕೆ ಮಸೇನ್, ಇಲ್ಲಿ ಆಟ ಆಡ್ಕೂಡ್ದು. ನೆಕ್ಸ್ಟ್. ಶಿಯಾಕುಶೋನೋ ದನ್ವಾ ಬಾನ್ಗೋವೋ ಶಿತ್ತೆ ಮಸ್ಕಾ. ಹಾಂ, ಶಿರಿಮಸೇನ್. ಶಿಯಾಕುಶೋ ಅಂದರೆ ಇದು ಮುನ್ಸಿಪಲ್ ಆಫೀಸ್, ವಾರ್ಡ್ ಆಫೀಸ್ದು ಫೋನ್ ನಂಬರು ಇದು ಶಿತ್ತೆ ಮಸ್ಕ. ಕೇಳ್ಬೋದಾ? ಗೊತ್ತಿದೆಯಾ ಅಂತ. ಗೊತ್ತಿದೆಯಾ? ಶಿತ್ತೆ ಮಸ್ಕ ತಿಳಿದಿದೆಯಾ?
ತಿಳಿದಿದೆಯಾ? ಇಲ್ಲ, ಹಾಂ, ತಿಳಿದಿಲ್ಲ. ತಿಳಿದಿಲ್ಲ. ಶ್ರೀಮಸೇನ್. ಎಸ್, ನೈಸ್. ನೆಕ್ಸ್ಟ್ ಚೈತ್ರ ಸರ್. ಮರಿಯಾ ಸಾನ್ವಾ ದೋಕೋನಿ ಸುಂದೈ ಮಾಸ್ಕ. ಮರಿಯಾ ಸಾನ್ ಅವರು ಎಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ? ಡಿಸೈಡ್ ಮಾಡಿದ್ದಾರೆ, ವಾಸವಾಗಿದ್ದಾರೆ. ಎಲ್ಲಿ ವಾಸವಾಗಿದ್ದಾರೆ? ಎಲ್ಲಿ ಡಿಸೈಡ್ ಮಾಡಿದ್ದಾರೆ? ಓಸಾಕಾನಿ ಸುಂದೈ ಮಾಸ್. ಓಸಾಕಾನಿ ಸುಂದೈ ಮಾಸ್. ಎಸ್. ಓಸಾಕಾನಲ್ಲಿ ವಾಸವಾಗಿದ್ದಾರೆ. ನೋಡಿ, ಇಲ್ಲಿ ನೀ ಬರುತ್ತೆ, ದೇ ಬರಲ್ಲ. ಭಾಳ ಜನ ಅಬ್ಸರ್ವ್ ಮಾಡಿದ್ದೀನಿ, ವಾಸವಾಗಿದ್ದಾರೆ ಹೇಳ್ಬೇಕಾದ್ರೆ ದೇಯಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ನಂಗೂ ಅದೇ ಪ್ರಾಬ್ಲಮ್, ಪ್ಲೇಸ್ಗೆ ಇದೆ ಹಾಕ್ಬಿಡೋದು. ಪ್ಲೇಸ್ಗೆ ಅನ್ನೋಕ್ಕಿಂತ ಈ ವರ್ಬು, ಈ ಪರ್ಟಿಕ್ಯುಲರ್ ವರ್ಬಿಗೆ ಮಾತ್ರ ಸುಮಿಮಸ್ ಅನ್ನೋದನ್ನ ಯಾವತ್ತೂ ನೀ ಸುಮಿಮಸ್ ಅಂತ ನೆನ್ಪಿಡ್ಕೊಬೇಕು. ಹಾಗೆ ಆ್ಯಕ್ಚುಲಿ ಆ್ಯಕ್ಷನ್ ಆಗ್ತಿದೆ, ಆ್ಯಕ್ಷನ್ ಆದರೆ ದೇ ಬಳಸಬೇಕು ಅಲ್ವಾ? ತೊರಿಮಸ್ ಉಚ್ಚಿದೆ ಶಶಿನೋ ತೊರಿಮಸ್. ಆದರೆ ಇಲ್ಲಿ ವರ್ಬಾಗಿದ್ರೂ ನಾವು ನೀ ಬಳಸ್ತಾ ಇದ್ದೀವಿ, ಯಾಕಂದರೆ ಇದು ಇದು ಎಂಥ ವರ್ಬ್, ಇದು ಎಕ್ಸೆಪ್ಷನ್ ವರ್ಬ್. ಅದಕ್ಕೆ ಇದು ಯಾವತ್ತೂ ನೀಯಲ್ಲಿ ನೆನ್ಪಿಡ್ಕೊಬೇಕು. ನೀ ಸುಮಿಮಸ್. ಅಷ್ಟೇ. ಸೊ ಓಸಕನಿ ಸುಂದೆ ಮಸ್, ಅಲ್ಲಿ ವಾಸವಾಗಿದ್ದೀನಿ. ನೆಕ್ಸ್ಟ್ ಬನ್ಸಾನ್ವಾ ದೊಕುಶಿನ್ ಡೆಸ್ಕಾ. ದೊಕುಶಿನ್ ಅಂದ್ರೆ ಸೆನ್ಸೆ ಬ್ಯಾಚುಲರ್, ಸಿಂಗಲ್ಲ ಅನ್ಮ್ಯಾರಿಡಾ, ಬ್ಯಾಚುಲರಾ? ಈ ಕೆಕಾನ್ ಶಿತೆ ಇಮಾಸ್. ಇಲ್ಲ, ಮದುವೆ ಆಗಿದ್ದೀನಿ. ಮದುವೆ ಆಗಿದೆ, ಮದುವೆ ಮಾಡ್ಕೊಂಡಿದ್ದೀನಿ. ಎಸ್. ನೆಕ್ಸ್ಟ್ ಓ ಶಿಗೋತೋವಾ ನಾನ್ ಡೆಸ್ಕಾ. ಈ ಕೆಲಸ ಏನು ಅಂತ ಅನ್ಸುತ್ತೆ. ನಾನ್ ಡೆಸ್ಕಾ. ಶಿಗೋತೋವಾ ನಾನ್ ಡೆಸ್ಕಾ. ಕೆಲಸ ಏನು? ಏನಂತ ಕೆಲಸ? ಏನು? ಟೀಚರ್ ಕೆಲಸ. ಟೀಚರ್, ಕ್ಯೋಶಿ ಟೀಚರು. ಪುಜಿ ದೈಗಾಕುದೆ ಓಶಿಯತೆ ಇಮಾನ. ಪುಜಿ ಯೂನಿವರ್ಸಿಟಿನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಹೇಳ್ಕೊಡ್ತಾ ಇದ್ದೀನಿ. ಸೆನ್ಮೋನ್ವಾ ಅಂದ್ರೆ ಏನು? ಸೆನ್ಮೋನು ಅಂದರೆ ಯಾವುದ್ರಲ್ಲೂ ಸ್ಪೆಷಲೈಸೇಷನ್ ಏನು ಅಂತ. ಸ್ಪೆಷಲೈಸೇಷನ್ ಉತ್ತರ ಓದಿ ಗೊತ್ತಾಗುತ್ತೆ. ನಿಹೋನು ಬಿಜಿಸುದೆ. ಜಾಪನೀಸ್ದು ಆರ್ಟ್. ಇದರಲ್ಲಿ ಅವರು ಪಂಟ್ರು, ಇದ್ರ ಬಗ್ಗೆ ಪರಿಣಿತ ಹೊಂದಿದ್ದಾರೆ. ನಿಹೋನ್ನೋ ಬಿಜಿಸುದೆ, ಇದರಲ್ಲಿ ಅವರು ಎಕ್ಸ್ಪರ್ಟ್ ಅಂತ ಅರ್ಥ. ನೆಕ್ಸ್ಟ್ ಹರ್ಷಿತಾ ಸನ್. ಎಂಪಿಕ್ಸಿದೆ ಕೈತೆಮೋ ಇದೆ. ಹಲೋ ಹೇಳಿ. ಎಂಪಿಸುದೆ ಕೈತೆಮೋ ಈ ಡೆಸ್ಕಾ. ಕೈತೆಮೋ ಈ ಡೆಸ್ಕಾ ಅರ್ಥ? ಪೆನ್ಸಿಲಲ್ಲಿ ಏನು ಮಾಡ್ತೀರಾ ಯೂಶಲಿ? ಪೆನ್ಸಿಲಲ್ಲಿ ಬರಿತೀನಿ, ಅದೇ ಇದು ಕೇಳ್ತಿರೋದು ನೀವು. ಪೆನ್ಸಿಲಲ್ಲಿ ಕೈಮಸ್ ಅಲ್ಲ, ಕಕಿಮಸ್. ಕಕಿಮಸ್ಸಿಂದ ಬಂದಿರೋದು ಇದು. ಕಕಿಮಸ್, ತೆಗಾಮಿಯೋ ಕಕಿಮಸ್ ಅಂತೀವಲ್ಲ, ಅದೇ ಅದು. ಪೆನ್ಸಿಲಲ್ಲಿ ಕಾಯ್ತೆಮೋ ಈ ಡೆಸ್ಕಾ. ಬರೆದ್ರು ಓಕೆನಾ? ಬರೆದ್ರು ಓಕೆನಾ ಅಂತ. ನೀವು ಕನ್ಫ್ಯೂಷನ್ ಇದ್ದೀರಾ, ವಾರ್ಡ್ ಆಫೀಸಲ್ಲಿದ್ದೀರಾ, ಕನ್ಫ್ಯೂಷನಲ್ಲಿದ್ದೀರಾ, ಪೆನ್ಸಿಲೋ ಪೆನ್ನೋ ಅಂತ. ಅವಾಗ ನೋಡಿ ಈ ಎಕ್ಸ್ಪ್ರೆಷನ್ ಬಳಸ್ಬೋದು. ಪೆನ್ಸಿಲಲ್ಲಿ ಬರೆದ್ರು ಓಕೆನಾ? ಯಾಕಂದರೆ ನಿಮ್ಮ ಹತ್ರ ಪೆನ್ಸಿಲ್ ಇದೆ, ಪೆನ್ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಎನ್ಪಿತ್ಸದೆ
ಕಾಯ್ತೆವ ಇಕೆಮಸೇನ್. ಪೆನ್ಸಿಲಲ್ಲಿ ಬರಿಬಾರ್ದು. ಬರಿಬಾರ್ದು, ಬರಿ ಕೂಡುದು. ಎಸ್, ಅವ್ರು ಹೇಳ್ತಿಲ್ಲ, ಅದು ರೂಲ್ಸು. ಓಕೆ. ತೆವ ಇಕೆಮಸೇನ್ ಅನ್ನೋದು ರೂಲ್ಸ್ ಬಗ್ಗೆ ಹೇಳುತ್ತೆ. ಎಸ್, ನೆಕ್ಸ್ಟ್. ಕೊನೋ ದೆನ್ವಾವೋ ಸುಕತ್ತೆಮೋ ಈ ದೆಸ್ಕಾ. ಸ್ಕತ್ತೆಮೋ ಈ ದೆಸ್ಕಾ. ಸೊ ಇದೇನು? ಈ ದೆನ್ವಾ ಟೆಲಿಫೋನ್, ಈ ಟೆಲಿಫೋನನ್ನು ಸ್ಕೈಮಾಸ್ ಬಳಸ್ತೀನಿ. ಬಳಸಿದ್ರು ಓಕೆನಾ? ಎಸ್, ನೆಕ್ಸ್ಟ್. ಕೊಕೊನಿ ಸುವತ್ತೆ. ಕೊಕೊನಿ ಸುವತ್ತೆಮೋ ಈ ದೆಸ್ಕಾ. ಎಸ್, ಕೊಕೊನಿ ಸುವತ್ತೆಮೋ ಈ ದೆಸ್ಕಾ. ಸುವರಿಮಸ್ ಕೂರ್ತೀನಿ. ಇಲ್ಲಿ ಕುತ್ಕೊಂಡ್ರೆ ಓಕೆನಾ? ಎಸ್, ಕುತ್ಕೊಂಡ್ರು ಓಕೆನಾ? ಕೂತ್ಕೊಂಡ್ರೆ ಓಕೆನಾ? ಕೂತ್ಕೊಂಡ್ರೆ ಪರವಾಗಿಲ್ವಾ? ಎಸ್. ಅದೇ, ನೆಕ್ಸ್ಟ್. ಒಸಾಕ. ಒಸಾಕೆ. ಎಸ್, ಒಸಾಕೆ. ಒಸಾಕೆ ಓ ನೊಂದೆವ ಇಕಿಮಸೆನ್. ಎಸ್, ಒಸಾಕೆ ಓ ನೊಂದೆವ ಇಕೆಮಸೇನ್. ಅರ್ಥ? ಸಾಕೆ ಜಾಪನೀಸ್ ಡ್ರಿಂಕ್ ಅನ್ನು ನೊಂದೆ ಕುಡು ಇಕಿಮಸೆನ್ ಕುಡಿಬಾರ್ದು. ಕುಡಿಬಾರ್ದು ಇಲ್ಲ ಕುಡಿಯಕೂಡದು. ನೆಕ್ಸ್ಟ್. ಕೊಕೊದೆ ಶಶಿನ್ ವೋ ತೊತ್ತೆವ ಇಕಿಮಸೆನ್. ಕೊಕೊದೆ ಶಶಿ ಓ ತೊತ್ತೆವ ಇಕೆಮಸೇನ್. ಅರ್ಥ? ಇಲ್ಲಿ ಶಶಿನ್ ಮ್ಯಾಗಝಿನ್ ಅಲ್ಲ, ಶಶಿನ್ ಫೋಟೋವನ್ನು ತೆಗಿಕೂಡ್ದು. ಯಾಕೆಂದರೆ ನೀವು ಎಲ್ಲಿದ್ದೀರಾ? ಜ್ಯುವೆಲ್ಲರಿ ಶಾಪಲ್ಲಿದ್ದೀರಾ, ಅಲ್ಲಿ ಅಲೋ ಮಾಡಲ್ಲ, ನಿರ್ಬಂಧನೆ ಹೇರಿದ್ದಾರೆ. ಎಸ್, ನೆಕ್ಸ್ಟ್. ಕೊಕೊನಿ ಜಿತೇನ್ಶಾವು ತೊಮೆತ್ತೆವ ಇಕಿಮಸೆನ್. ಇಕಿ ಅಲ್ಲ, ಇಕೆಮಸೇನ್. ತೆವ ಇಕೆಮಸೇನ್. ಅರ್ಥ? ನಾನು ಓನರ್ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮುಂದೆ ಬಂದು ಪಾರ್ಕ್ ಮಾಡಿಬಿಡಿ. ಎಸ್, ಕಾರ ಏನಿದೆ? ಜಿತೇನ್ಶ ಅಂದರೆ ಸೈಕಲನ್ನು ಪಾರ್ಕ್ ಮಾಡಬೇಡಿ. ಎಸ್, ಪಾರ್ಕ್ ಮಾಡ್ಕೊಂಡು. ಇಲ್ಲಿ ಈಗ ಕೊಕೊದೆ ಮತ್ತೆ ಕೊಕೊನಿ. ನೋಡಿ, ಎಸ್, ಒಳ್ಳೆ ಅಬ್ಸರ್ವೇಷನ್. ಯಾಕೆ ನೋಡಿ, ಯೂಶಲಿ ನಾವು ದೇನೇ ಉಪಯೋಗಿಸ್ಬೇಕು ಅಲ್ಲಿ ಕ್ರಿಯೆ ನಡೀತಿದ್ರೆ. ಮೇಲೆ ತೊರಿಮಸ್ ಅಂದರೆ ಫೋಟೋ ತೆಗಿತೀನಿ. ಸೊ ಜಾಗ ಮತ್ತು ಆ್ಯಕ್ಷನ್ ಯಾವಾಗಲೂ ದೇಹಲ್ಲಿ ಹೇಳಬೇಕು. ಆದರೆ ತೊಮೆಮಸ್ ಅನ್ನೋದಿದೆಯಲ್ಲ, ಸುಮಿಮಸ್ ಥರನೇ ಇದು ಎಕ್ಸೆಪ್ಷನ್ನು. ನೀಯಲ್ಲೇ ಹೇಳಬೇಕು. ನೀ ತೊಮೆಮಸ್ ಅಂತ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಕೊಕೊನಿ ತೊಮೆಮಸ್ ಇಲ್ಲಿ ನಿಲ್ಲಿಸ್ತೀನಿ. ಎಕ್ಸೆಪ್ಷನ್ ಇದು. 99% ಯಾವಾಗಲೂ ದೇನೆ. ಆದರೆ ಒಂದಿಷ್ಟು ಎಕ್ಸೆಪ್ಷನ್ ಇರ್ತವೆ ನೋಡಿ. ಇಲ್ಲಿ ಸುವರಿಮಸ್ ಇದು ಎಕ್ಸೆಪ್ಷನ್ನೇ. ಈ ಥರದೊಂದು 10-20 ಇದೆ, ಅದನ್ನು ನೆನ್ಪಿಟ್ಕೊಬೇಕಷ್ಟೆ. ಸುವರಿಮಸ್, ಕೊಕೊನಿ ಸುವರಿಮಸ್, ಕೊಕೊನಿ ಸುಮಿಮಸ್, ಕೊಕೊನಿ ತೊಮೆಮಸ್, ಈ ಥರ ನೆನ್ಪಿಟ್ಕೊಬೇಕಷ್ಟೆ. ಇನ್ನು ಉಳ್ಕಿದೆಲ್ಲ ದೇನೆ. ಓಕೆ, ನಿಮ್ದಾಯ್ತು. ಮೂರನೇದೊಂದಿದೆ, ಹೇಳಿ.